ಆ ಮೂವರು ತುಂಟರು ಸಂಘ ಏಬಲ್ನ ರೂಮಿಗೆ ಹೋದಾಗ ಏಬಲ್ ಫೋನ್ನಲ್ಲಿ ತುಂಬ ಕಡಿಮೆ ಧ್ವನಿಯಲ್ಲಿ ಟೈಟಾನಿಕ್ ಹಾಡನ್ನು ಕೇಳ್ತಾ ಇದ್ದ. ಏಬಲಣ್ಣ, ಯಾವ ಯೋಚನೆ ಬಗ್ಗೆ ಇಷ್ಟೊಂದು ಯೋಚನೆ ಮಾಡ್ತಾ ಕೂತಿದ್ದೀರಾ? ತಕ್ಷಣ ಅಪ್ಪು ಹೀಗೆ ಕೇಳಿದಾಗ ಏಬಲ್ ಗಾಬರಿಯಿಂದ ಹಾಡನ್ನು ಆಫ್ ಮಾಡಿ ಅವರನ್ನೊಮ್ಮೆ ನೋಡಿ ನಗ್ತ. ಓಹೋ, ಎಂಥ ನಗು! ಹೀಗೆ ನಗಬೇಡಿ ಅಣ್ಣ. ನೀವು ನಗುವಾಗ ಈ ಹೊಳೆಯುವ ಕಣ್ಣುಗಳನ್ನ ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಅಂದಹಾಗೆ ನಿಮ್ಮ ಮೂವರ ಉದ್ದೇಶ ಏನು? ಆಗ್ಲಿಂದ ನನ್ನನ್ನು ಹೀಗೆ ಹೊಗಳ್ತಿದ್ದೀರಿ. ನನ್ನಿಂದ ಏನಾದರೂ ಆಗಬೇಕಿದೆಯಾ? ಅಯ್ಯೋ, ಅದೆಲ್ಲ ಏನೂ ಇಲ್ಲಪ್ಪ. ಸರಿ, ನಿಮಗೆ ಓದೋದಕ್ಕೇನೂ ಇಲ್ವಾ? ನನ್ನ ಪ್ರೀತಿಯ ಏಬಲಣ್ಣ, ನೀವು ಕೂಡ ನಮ್ಮ ಅಮ್ಮನಂತೆ ಶುರು ಮಾಡಬೇಡಿ. ಯಾವಾಗ ನೋಡಿದ್ರೂ ಓದು ಓದು ಅಂತಲೇ ಇರ್ತೀರಿ. ನಮ್ಮಮ್ಮ ಕೂಡ ಹೀಗೆ. ಆ ಪದ ಕೇಳಿ ನಮಗೆ ಸಾಕಾಗೋಗಿದೆ. ಹೌದಾ? ಹಾಗಾದರೆ ನಾನು ವಿಕ್ರಮ್ ಅಂಕಲ್ಗೆ ಹೇಳ್ತೀನಿ ನಿಮಗೆ ಓದೋದಂದರೆ ಇಷ್ಟ ಇಲ್ವಂತೆ ಅಂತ. ಅಯ್ಯೋ, ಆಟ ಆಡಬೇಡಿ ಅಣ್ಣ. ಅಪ್ಪನಿಗೆ ಗೊತ್ತಾದರೆ ನಮ್ಮನ್ನು ಕಟ್ ಹಾಕಿ ಹೊಡಿತಾರೆ. ಸರಿ ಸರಿ ಬಿಡಿ. ಅಂದಹಾಗೆ ಮೂವರು ಯಾಕೆ ಇಲ್ಲಿಗೆ ಬಂದ್ರಿ ಅಂತ ಹೇಳಲೇ ಇಲ್ವಲ್ಲ? ನಾವು ಸುಮ್ಮನೆ ಏನಾದರೂ ಮಾತಾಡ್ತಾ ಕೂರೋದಕ್ಕೆ ಬಂದ್ವು. ಎಲ್ಲರೂ ಒಟ್ಟಾಗಿ ಕೂತು ಮಾತಾಡ್ದೆ ಎಷ್ಟು ದಿನಗಳಾದವು. ಇಂದು ನಮ್ಮ ಜೊತೆ ಏಬಲಣ್ಣನ್ನು ಸೇರಿಸ್ಕೊಳ್ಳೋಣ ಅಂತ ಅಂದ್ಕೊಂಡು. ನೀವು ಮಾತಾಡಿ, ನಾನು ಒಬ್ಬ ಒಳ್ಳೆಯ ಕೇಳುಗನಾಗಿ ಕೇಳ್ತಿರ್ತೀನಿ, ಸಾಲ್ದಾ? ಅಯ್ಯೋ, ಅದಾಗಲ್ಲ. ನೀವು ನಮ್ಮ ಜೊತೆ ಸೇರಲೇಬೇಕು. ಓಹೋ, ಸರಿ ಸರಿ, ಹಾಗಾದರೆ ಬನ್ನಿ. ಈಶಾನ್ಯ ಅಕ್ಕನ ರೂಮ್ಗೆ ಹೋಗೋಣ. ಅಕ್ಕ ಕೂಡ ಇದ್ದರೆ ಒಂದು ಮಜಾ ಇರುತ್ತೆ. ಈಶಾನ್ಯ ರೂಮು ಎಂಬ ಮಾತು ಕೇಳಿದ ಕೂಡಲೇ ಏಬಲ್ ಒಂದು ಕ್ಷಣ ಕಂಗಾಲಾದ. ಅದು ನೀವು ಹೋಗಿ, ನಾನು ಬರೋದಿಲ್ಲ. ಈಶಾನಿ ಓದ್ತಿರಬಹುದಲ್ವಾ? ಅಕ್ಕ ಈಗೇನು ಓದ್ತಿಲ್ಲ, ಅದೆಲ್ಲ ಮುಗ್ದಿದೆ. ನೀವು ನಮ್ಮ ಜೊತೆ ಬರಲೇಬೇಕು. ಇಲ್ದಿದ್ರೆ ನಾವು ನಿಮ್ಮ ಜೊತೆ ಮಾತಾಡಲ್ಲ. ಇನ್ನು ಏನು ಹೇಳಿದ್ರು ಪ್ರಯೋಜನ ಇಲ್ಲ ಅಂತ ತಿಳಿದ ಏಬಲ್ ಅವ್ರ ಜೊತೆ ಈಶಾನಿಯ ರೂಮಿನ ಕಡೆ ನಡೆದ. ಮಕ್ಕಳು ಬಾಗಿಲು ತಟ್ಟಿ ಕರೆದಾಗ ತುಂಬಿ ಬಂದ ಕಣ್ಣೀರನ್ನು ಒರೆಸ್ಕೊಂಡು ಮುಖದ ಮೇಲೆ ಒಂದು ನಗು ತಂದುಕೊಂಡು ಈಶಾನಿ ಬಾಗಿಲನ್ನು ತೆರೆದ್ಲು. ಎದುರಿಗೆ ತನ್ನ ಮೂವರು ತಮ್ಮಂದಿರ ಜೊತೆ ನಿಂತಿರೋ ತನ್ನ ಪ್ರೀತಿಯ ಏಬಲ್ನನ್ನು ಕಂಡಾಗ ಅವಳ ಹೃದಯ ಒಂದು ಕ್ಷಣ ಬಡಿತ ಮರೆಯಿತು. ತನಗೆ ಸಿಗದ ತನ್ನ ಪ್ರೀತಿ ಕಣ್ಮುಂದೆಯೇ ನಿಂತಿದೆ ಅಂತ ನೆನೆದಾಗ ಅವಳಿಗೆ ತುಂಬಾ ಬೇಸರ ಆಯಿತು. ಆದರೂ ಹೊರಗಡೆ ಅದನ್ನೇನು ತೋರಿಸ್ಕೊಳ್ದೆ ಅವಳವ್ರನ್ನ ನೋಡಿ ನಕ್ಕದ್ಲು. ಏಬಲ್ಗೆ ಯಾಕೋ ಈಶಾನಿ ಮುಖದಲ್ಲಿ ಒಂದು ನೋವು ಕಂಡಂತೆ ಭಾಸವಾಯಿತು. ಅವನ ಎದೆಯು ಏನೋ ಕಾರಣಕ್ಕೆ ಭಾರ ಆಯಿತು. ಅದೇನು ಹಾಗೆ ನಿಮ್ಮ ಗೆಳೆಯನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ನಿಂತಿದ್ದೀರಿ? ಅಥವಾ ಸರಿ ರೀ ಅಕ್ಕ, ನಾವು ಸ್ವಲ್ಪ ಒಳಗಡೆ ಬರ್ತೀವಿ. ಮಕ್ಕಳ ಚೇಷ್ಟೆ ಕೇಳಿದಾಗಲೇ ತಾನು ಏಬಲ್ನನ್ನೇ ದಿಟ್ಟಿಸಿ ನೋಡ್ತಿದ್ದೆ ಎಂಬ ಅರಿವು ಈಶಾನಿಗೆ ಬಂದಿತ್ತು. ಅವಳಿಗೆ ತುಂಬ ಮುಜುಗರ ಆಯಿತು. ಮಕ್ಕಳನ್ನು ಒಮ್ಮೆ ಕೆಕ್ಕರಿಸಿ ನೋಡಿ ಅವಳು ಒಳಗಡೆ ಹೋದ್ಲು. ಅವರು ಹಿಂದೆ ಹೋದರು. ಇಲ್ಲಿಗೆ ಬಂದ ಮೇಲೆ ಮೊದಲು ಬಾರಿ ಏಬಲ್ ಈಶಾನಿ ರೂಮಿಗೆ ಬಂದಿದ್ದಾನೆ. ಅವನ ಕಣ್ಣುಗಳು ಆ ರೂಮಿನ ತುಂಬ ಅಲೆದಾಡಿದ್ವು. ತುಂಬ ನೀಟಾಗಿ ಮತ್ತು ಶಿಸ್ತುಬದ್ಧವಾಗಿ ಜೋಡಿಸಲ್ಪಟ್ಟ ಕೋಣೆಯಾಗಿತ್ತು ಅದು. ಅಂದಹಾಗೆ ಗೆಳತಿ ರೂಮಿನ ಸ್ಕ್ಯಾನಿಂಗ್ ಮುಗಿದ್ರೆ ಇಲ್ಲಿ ಬಂದು ಕೂತ್ಕೊಳ್ಳಿ. ಅಪ್ಪುವಿನ ಮಾತು ಕೇಳಿ ಏಬಲ್ಗೆ ಮುಜುಗರ ಆಯಿತು. ಅವನೆಲ್ರಿಗೂ ಒಮ್ಮೆ ನಗು ತೋರಿಸಿ ಸೋಫಾದ ಮೇಲೆ ಕೂತ. ಹಾಗಾದರೆ ಇನ್ನು ಶುರು ಮಾಡೋಣ ಅಲ್ವಾ ಅಂತ ಆದಿ ಕೇಳಿದಾಗ ಉಳಿದಿಬ್ಬರು ಸರಿ ಅಂದರು. ಏಬಲ್ ಮತ್ತು ಈಶಾನಿ ಅವ್ರು ಏನು ಹೇಳ್ತಾರೆ ಅಂತ ಕೇಳೋದು ಕೂತಿದ್ರು. ಇದೇ ಸಮಯದಲ್ಲಿ ವಿಕ್ರಮ್ನನ್ನ ಕಾಯ್ತಾ ದೀಕ್ಷಾ ಹೊರ ಕೂತಿದ್ಲು. ಅಷ್ಟರಲ್ಲಿ ವಿಕ್ರಮ್ನ ಕಾರ್ ಗೇಟ್ ಒಳಗೆ ಬರೋದು ಕಾಣಿತು. ಕಾರನ್ನು ನಿಲ್ಲಿಸಿದ ವಿಕ್ರಮ್ ದೀಕ್ಷಾಳ ಹತ್ರ ಬಂದ. ಏನಿದು, ನೀನೊಬ್ಬಳೇ ಇಲ್ಲಿ ಹೀಗೆ ಕುಳಿತಿದ್ಯಾ? ಮಕ್ಕಳೆಲ್ಲ ಮಲಗಿದಾರಾ? ಇನ್ನೂ ಮಲಗಿಲ್ಲ. ಆ ಮೂವರು ಸೇರಿ ಪಾಪದ ಏಬಲ್ನನ್ನ ಕಾಡೋದಕ್ಕೆ ಅವನ ರೂಮ್ಗೆ ಹೋಗಿದ್ದಾರೆ. ಈಶಾನಿ ಓದ್ತಿದ್ದಾಳೆ ಅಂದ್ಕೊಳ್ತೀನಿ. ಎಲ್ಲರೂ ಊಟ ಮಾಡಿದ್ರಾ? ಹೌದು, ಅವರು ಮಾಡಿದ್ರು, ನಾನು ಮಾಡಿಲ್ಲ. ಇಬ್ಬರು ಜೊತೆಯಾಗಿ ಮಾಡೋಣ ಅಂತ ಕಾಯ್ತಾ ಇದ್ದೆ. ಹಾಗಾದರೆ ಬೇಗ ಊಟ ಬಡಿಸು, ಆಮೇಲೆ ಸ್ವಲ್ಪ ಹೊತ್ತು ಮಕ್ಕಳ ಜೊತೆ ಹೋಗಿ ಮಾತಾಡಿ ಬರೋಣ. ಎಷ್ಟೋ ದಿನಗಳಿಂದ ಈಶಾನಿ ಆ ತುಂಟರು ಮತ್ತು ಏಬಲ್ನನ್ನು ನೋಡದೇ ಇದ್ದಾಗ ತುಂಬ ಉಸಿರುಗಟ್ಟಿದಂತೆ ಆಗ್ತಾ ಇತ್ತು. ಇವರ ಪಟ್ಟಿಯಲ್ಲಿ ನಾನಿಲ್ಲ ಅಲ್ವಾ ಅಂತ ದೀಕ್ಷಾ ಸುಳ್ಳು ಕೋಪದ ನಟನೆ ಮಾಡಿದ್ಲು. ದೀಕ್ಷಾ, ನಿನ್ನ ಹೆಸರು ನಾನು ಪ್ರತ್ಯೇಕವಾಗಿ ತೆಗೆದುಕೊಳ್ಬೇಕಾ? ನೀನು ನನ್ನಲ್ಲೇ ತುಂಬಿಕೊಂಡಿರೋಳು. ವಿಕ್ರಮ್ನಾಥ್ನ ಪ್ರತಿ ಅಣುವಿನಲ್ಲೂ ತುಂಬಿರುವವಳು. ಅಂದಹಾಗೆ ನಾನು ಮಧ್ಯಾಹ್ನ ನಿನ್ನ ಪ್ರೀತಿಸಿ ಸಾಕಾಗಲಿಲ್ಲ ದೀಕ್ಷಾ. ಓಹೋ ವಿಕ್ರಮ್, ಆ ಪ್ರೀತಿಯ ಪ್ರದರ್ಶನದ ಸುಸ್ತು ಇನ್ನೂ ಕಡಿಮೆಯಾಗಿಲ್ಲ. ಅದಕ್ಕೆ ಸಾಕು ಬಿಡಿ, ಇನ್ನೂ ತಡ್ಕೊಳ್ಳೋದಕ್ಕಾಗಲ್ಲ. ಇರಲಿ ಬಿಡು, ನನ್ನ ತಡ್ಕೊಳ್ಳೋಕೆ ನಿನ್ನಿಂದ ಮಾತ್ರ ಸಾಧ್ಯ, ನಿನಗೆ ಮಾತ್ರ ಅಂತ ವಿಕ್ರಮ್ ನಗ್ತಾ ಹೇಳಿದಾಗ ದೀಕ್ಷಾ ಕೂಡ ನಕ್ಕಿದ್ಲು.
ಇಬ್ಬರು ಜೊತೆಯಾಗಿ ಕೂತು ಊಟ ಮಾಡಿದ್ರು. ನಂತರ ದೀಕ್ಷಾ ಪಾತ್ರೆಗಳನ್ನ ತೊಳೆದಿಟ್ಟು ಹಾಲಿಗೆ ಬಂದ್ಲು. ಮುಗೀತಾ? ಹೌದು, ಬನ್ನಿ ಮಕ್ಕಳ ಹತ್ರ ಹೋಗೋಣ ಅಂತ ದೀಕ್ಷಾ ಹೇಳಿದಾಗ ವಿಕ್ರಮ್ ಕೂಡ ಅವ್ರ ಜೊತೆ ಮೇಲೆ ಹೋದ. ಅವರು ಮೊದಲು ಏಬಲ್ನ ರೂಮಿಗೆ ಹೋದರು. ಅಲ್ಲಿ ಯಾರೂ ಇರಲಿಲ್ಲ. ಆಗ ಇಶಾನಿ ರೂಮಿನ ಬಾಗಿಲು ಅರ್ಧ ತೆರೆದಿರೋದು ಕಾಣ್ತು. ಆಗ ಅವ್ರಿಗೆ ಅರ್ಥ ಆಯಿತು ಎಲ್ಲರೂ ಅಲ್ಲೇ ಇದ್ದಾರೆ ಅಂತ. ಅವರಲ್ಲಿಗೆ ಹೋಗಿ ಬಾಗಿಲು ತೆರೆಯೋದಕ್ಕೆ ಹೋದಾಗ ಒಳಗಿನಿಂದ ಕೇಳಿದ ಅಕ್ಕುವಿನ ಮಾತುಗಳನ್ನ ಕೇಳಿ ದೀಕ್ಷಾ ಮತ್ತು ವಿಕ್ರಮ್ ಅಲ್ಲೇ ತಟಸ್ಥರಾಗಿ ನಿಂತರು. ಅಕ್ಕ, ನಿನಗೆ ಏಬಲ್ ಅಣ್ಣನ ಮೇಲೆ ಪ್ರೀತಿ ಇರುವಂತೆ ಆ ಮನಸ್ಸಲ್ಲೂ ನೀನು ಮಾತ್ರ ಇದೆಯಾ ಅಂತ ಏಬಲ್ ಅಣ್ಣನ ಆ ಡೈರಿ ಪುಟಗಳಿಂದ ನಿನಗೆ ಅರ್ಥ ಆಗಲಿಲ್ವೇ? ಈಗ ನಿನಗೆ ಏನು ಅನ್ನಿಸ್ತಿದೆ? ಇಶಾನಿ ಕಣ್ಣುಗಳು ತುಂಬಿ ಹರಿದ್ವು. ಏಬಲ್ನ ಕಣ್ಣುಗಳು ಕೂಡ. ಇಶಾನಿಯ ಮನಸ್ಸಿನ ತುಂಬ ತಾನೇ ಇದ್ದೀನಿ ಎಂಬ ಅರಿವು ಅವನನ್ನು ಒಂದೇ ಸಮಯದಲ್ಲಿ ಸಂತೋಷ ಮತ್ತು ದುಃಖಕ್ಕೆ ತಳ್ಳಿತು. ಅಕ್ಕ, ಇನ್ನೂ ಸಮಯ ಮೀರಿಲ್ಲ. ಅಪ್ಪನ ಹತ್ರ ಮನಸ್ಸು ಬಿಚ್ಚಿ ಹೇಳು. ನೀನು ಹೇಳಿದಿದ್ರೆ ಅಪ್ಪನಿಗೆ ಗೊತ್ತಾಗಲ್ಲ ಏಬನಣ್ಣನೇ ನಿನ್ನ ಮನಸ್ಸಿನ ತುಂಬ ಇದ್ದಾನೆ ಅಂತ. ಇಲ್ಲ, ಹೇಳಬಾರ್ದು. ಈಗ ನಾನು ಇದನ್ನು ಹೇಳಿದರೆ ಆ ಹೃದಯಕ್ಕೆ ತುಂಬ ನೋವಾಗುತ್ತೆ. ಅದನ್ನು ನೋಡೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ ಅಂತವಳು ಜೋರಾಗತ್ಲು. ಏಬಲಣ್ಣ, ನೀವು ಕೂಡ ಅಪ್ಪನ ಹತ್ರ ಒಮ್ಮೆ ಹೇಳಿ ನೀವು ಒಬ್ರಿಗೊಬ್ರು ಇಷ್ಟಪಡ್ತಿದ್ದೀರಿ ಅಂತ. ಇಶಾನಿ ಇಲ್ಲದೆ ಏಬಲ್ ಅಥವಾ ಏಬಲ್ ಇಲ್ಲದೆ ಇಶಾನಿ ಬದುಕೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅಣ್ಣ. ಇಲ್ಲ ಅಪ್ಪು, ನನ್ನಿಂದ ಸಾಧ್ಯ ಇಲ್ಲ. ನಾನು ವಿಕ್ರಮ್ ಅಂಕಲ್ ಅವರ ಸಹಾಯದಿಂದ ಬದುಕ್ತಿರೋನು. ನಾನು ಅವ್ರಿಗೆ ನಂಬಿಕೆ ದ್ರೋಹ ಮಾಡಲಾರೆ. ಇಶಾನಿಗೆ ನಾನು ಅರ್ಹನಲ್ಲ. ವಿಕ್ರಮ್ ಸರ್ ಇಶಾನಿಗೆ ಹುಡುಕಿರೋ ಆ ವಿಕ್ಕಿಯವರೇ ಸರಿಯಾದ ಜೋಡಿ. ಅವಳನ್ನು ಒಬ್ಬ ರಾಣಿಯಂತೆ ನೋಡ್ಕೊಳ್ಳೋ ಶಕ್ತಿ ಅವನಿಗಿದೆ. ಪರಸ್ಪರ ಹೇಳ್ಕೊಳ್ಳೋದಿದ್ರು ಇಶಾನಿ ಮನಸ್ಸಿನಲ್ಲೂ ನಾನಿದ್ದೀನಿ ಅಂತ ತಿಳಿದಿದ್ದೆ ನನಗೆ ಈ ಜನ್ಮಕ್ಕೆ ಸಾಕು. ಮುಂದಿನ ಜನ್ಮ ಇದ್ದರೆ ಕಾದು ಕೂತಿರ್ತೀನಿ. ಈ ಜನ್ಮದಲ್ಲಿ ನನಗೆ ಇದು ವಿಧಿಸಿಲ್ಲ ಅಂದ್ಕೊಳ್ತೀನಿ. ಏಬಲ್ನ ಕಣ್ಣುಗಳು ತುಂಬಿ ಹರಿದವು. ಆ ಕಣ್ಣೀರನ್ನು ನೋಡಿ ಇಶಾನಿಗೆ ತಡೆಯಲಾಗಲಿಲ್ಲ. ಏಬು ಅಂತ ಕರೆದು ಅವಳು ಅವನ ಎದೆಗೆ ಹೊರಗೆ ಹತ್ಲು. ಅಕ್ಕ, ಯಾಕೆ ಹೀಗಿಬ್ರು ನೋವು ತಿಂತಿದ್ದೀರಿ? ಅಪ್ಪನ ಹತ್ರ ಹೇಳಿ, ಇಲ್ದಿದ್ರೆ ನಾವೇ ಹೇಳ್ತೀವಿ. ಅಪ್ಪ ಅರ್ಥ ಮಾಡ್ಕೊಳ್ತಾರೆ. ತಾನು ಏಬಲ್ನ ಎದೆಗೆ ಹೊರಗೆ ನಿಂತಿರೋದು ಇಶಾನಿಗೆ ಆಗ ನೆನಪಾಯಿತು. ಅವಳು ತಕ್ಷಣ ಅವನಿಂದ ದೂರ ಸರಿದ್ಲು. ಕಣ್ಣೀರು ಒರೆಸ್ಕೊಂಡ್ಳು. ಆದಿ, ಅಕ್ಕು, ಅಪ್ಪು, ಎಂದಿಗೂ ಕೂಡ ಅಪ್ಪನಿಗಿದು ತಿಳಿಬಾರ್ದು. ನನಗದನ್ನು ಸಹಿಸೋದಕ್ಕಾಗಲ್ಲ. ನಾನು ಸತ್ತು ಹೋಗ್ತೀನಿ. ಏಬಲ್ ನನ್ನ ಪ್ರೀತಿ, ನನ್ನ ಪ್ರಾಣ. ಆದರೆ ನನ್ನ ಅಪ್ಪನಿಗೆ ನೋವು ಕೊಟ್ಟು ಏನೂ ಬೇಡ. ಇದೆಲ್ಲ ನನ್ನ ತಪ್ಪು. ಅಪ್ಪನ ಹತ್ರ ಮೊದಲೇ ಹೇಳಬೇಕಿತ್ತು. ಆಗ ಮನಸ್ಸಿನಲ್ಲಿ ಏಬನ್ ಎಲ್ಲಿದ್ದಾನೆ ಅಂತ ಕೂಡ ಗೊತ್ತಿರಲಿಲ್ಲ. ಅವನ ರೂಪ ಹೇಗಿದೆ ಅಂತ ತಿಳಿದಿರಲಿಲ್ಲ. ಆಗ ಅಪ್ಪನಿಗೆ ಹೇಗೆ ಹೇಳಿ ನಾನು ಏಬಲ್ನನ್ನು ಪ್ರೀತಿಸ್ತಿದ್ದೀನಿ ಅಂತ? ಅದಾದಮೇಲೆ ಒಂದು ಕಾಯುವಿಕೆ ಇತ್ತು. ಎಂದಾದರೂ ಇವನು ಬರ್ತಾನೆ ಎಂಬ ಕಾಯುವಿಕೆ. ಅದರ ನಡುವೆ ಜಾತಕದ ಸಮಸ್ಯೆ ಎನ್ನುತ್ತಾ ಒಂದೊಂದೇ ಬಂತು. ಆ ಸಮಯದಲ್ಲಿ ನನ್ನನ್ನು ಕೇಳದೆಯಾ ಅಪ್ಪ ವಿಕ್ಕಿ ಅವ್ರ ಮನೆಯವರಿಗೆ ಮಾತು ಕೊಟ್ಟರು. ಅದು ನನ್ನ ಮೇಲೆ ಅವರಿಗೆ ಅಷ್ಟೊಂದು ನಂಬಿಕೆ ಇದ್ದಿದ್ದಕ್ಕಲ್ವೇ? ಅಪ್ಪನಿಗೆ ತಿಳಿಯದ ರಹಸ್ಯ ನನ್ನಲ್ಲಿ ಇಲ್ಲ ಎಂಬ ಅವರ ನಂಬಿಕೆ ಅದು. ಆದರೂ ಅವರು ನನ್ನನ್ನು ಕೇಳಿದರು. ಆಗಲೂ ನನಗೆ ಹೇಳೋದಕ್ಕೆ ಸಾಧ್ಯ ಆಗಲಿಲ್ಲ. ಸುಳ್ಳು ಹೇಳಿದೆ. ಈಗ ಏಬಲ್ ಬಂದಾಗ ಅಪ್ಪನ ಹತ್ರ ಹೋಗಿ ನನಗೆ ಇವನೇ ಇಷ್ಟ ಅಂತ ಹೇಗೆ ಹೇಳಿ ಅಂತ ಇಶಾನಿ ಕೆಳಗೆ ಕೂತು ಅತ್ಲು. ಆದರೆ ಇದೆಲ್ಲವನ್ನ ಕೇಳಿಸ್ಕೊಂಡ ವಿಕ್ರಮ್ ತಕ್ಷಣ ತಿರುಗಿ ವೇಗವಾಗಿ ತನ್ನ ರೂಮಿಗೆ ಹೋದ. ಇದೆಲ್ಲ ಕೇಳಿದ ದೀಕ್ಷಾ ಮನಸ್ಸಿಗೂ ತುಂಬ ನೋವಾಯಿತು. ಅವಳು ತನ್ನ ರೂಮಿಗೆ ಹೋದ್ಲು. ಅಲ್ಲಿ ವಿಕ್ರಮ್ ಇರಲಿಲ್ಲ. ಬಾಲ್ಕನಿ ಬಾಗಿಲು ತೆರೆದಿತ್ತು. ದೀಕ್ಷಾ ಅಲ್ಲಿಗೆ ಹೋದಾಗ ವಿಕ್ರಮ್ ಕೈಗಳನ್ನ ಮುಷ್ಟಿ ಹಿಡಿದು ದೂರಕ್ಕೆ ನೋಡ್ತಾ ನಿಂತಿದ್ದ. ಅವನು ಎಷ್ಟು ಒತ್ತಡದಲ್ಲಿದ್ದಾನೆ ಅಂತ ಅವನ ಕೈಗಳಿಗೆ ಗೊತ್ತಾಗ್ತಿತ್ತು. ದೀಕ್ಷಾ ಅವನ ಹೆಗಲ ಮೇಲೆ ಮೆಲ್ಲನೆ ಕೈ ಇಟ್ಲು. ನನ್ನ 4 ಮಕ್ಕಳು ಸೇರಿ ನನ್ನನ್ನು ಮೂರ್ಖನನ್ನಾಗಿ ಮಾಡ್ತಿದ್ದಾರಲ್ವೇ ದೀಕ್ಷಾ? ವಿಕ್ರಮ್ ಅವರೇ, ನನ್ನ ಮಕ್ಕಳು ಅಂದರೆ ನನಗೆ ತುಂಬ ಅಹಂಕಾರ ಇತ್ತು. ಅದರಲ್ಲೂ ಇಶಾನಿ ಬಗ್ಗೆ. ಆ ಅಹಂಕಾರಕ್ಕೆ ಸಿಕ್ಕ ಪ್ರತಿಫಲ ಇದು. ಇಶಾನಿ ಅಪ್ಪನಿಗಿಂತ ಹೆಚ್ಚಾಗಿ ನಾನು ಅವಳಿಗೆ ಒಬ್ಬ ಒಳ್ಳೆಯ ಗೆಳೆಯನಾಗಿದ್ದೆ. ನನ್ನ ಅರಿವಿಲ್ಲದೆ ಅವಳ ಜೀವನದಲ್ಲಿ ಯಾವುದೂ ಇಲ್ಲ ಅಂತ ನಂಬಿದ್ದ ನಾನು ಮೂರ್ಖನಾದೆ. ವಿಕ್ರಮ್ ಅವರೇ, ಅವಳು ಏಬಲ್ನನ್ನು ಅಷ್ಟೊಂದು ಇಷ್ಟಪಡ್ತಿದ್ದಾಳಲ್ವಾ? ನಮ್ಮ ಮಗಳಲ್ವಾ? ಕ್ಷಮಿಸ್ಬಿಡಿ. ಅವಳು ಇಷ್ಟದಂತೆ ಮಾಡೋಣ. ನಿಲ್ಲಿಸು! ವಿಕ್ರಮ್ನ ಕಿರುಚಾಟಕ್ಕೆ ದೀಕ್ಷಾ ಬೆಚ್ಚಿಬಿದ್ಲು. ಆ ಕ್ಷಣದಲ್ಲಿ ಅವನಲ್ಲಿದ್ದದ್ದು ಹಳೆಯ ರಾಕ್ಷಸ ವಿಕ್ರಮ್. ವಿಕ್ರಮ್ ಅವರೇ, ನಾನು ನಮ್ಮ ಮಗಳ ಮನಸ್ಸು ಸಾಕು, ನಿಲ್ಲಿಸು. ಈ ಮನಸ್ಸು ಅನ್ನೋ ವಸ್ತು ನನಗಿಲ್ವೇ? ಓಹೋ, ವಿಕ್ರಮ್ನಾಥ್ ರಾಕ್ಷಸನಲ್ವಾ? ವಿಕ್ರಮ್ ಅವರೇ, ನಾನು ಆ ಅರ್ಥದಲ್ಲಿ ಹೇಳಲಿಲ್ಲ. ಮನಸ್ಸಿನಲ್ಲಿ ಏಬಲ್ನನ್ನು ಇಟ್ಕೊಂಡು ನಮ್ಮ ಮಗಳು ವಿಕ್ಕಿ ಜೊತೆ ಹೇಗೆ ಬದುಕ್ತಾಳೆ? ಈಗ ಎಲ್ಲವೂ ತಿಳಿದ ಮೇಲೆ ನಮ್ಮ ಮಗಳ ಸಂತೋಷವೇ ನಮಗೆ ಮುಖ್ಯ ಅಲ್ವಾ? ಅವಳು ನೋವಿನಿಂದ ಬದುಕೋದು ನೋಡೋದಕ್ಕೆ ನಮಗೆ ಸಾಧ್ಯವೇ? ಈ ಪರಿಸ್ಥಿತಿಯನ್ನು ಅವಳೇ ತಂದುಕೊಂಡದ್ದು ದೀಕ್ಷಾ. ನಮ್ಮ 4 ಮಕ್ಕಳಿಗೆ ಏನಿದ್ರು ಮುಕ್ತವಾಗಿ ಹೇಳೋ ಸ್ವಾತಂತ್ರ್ಯ ಕೊಟ್ಟಿದ್ದೀನಿ.
ಇಶಾನಿಯ ವಿಷಯದಲ್ಲಿ ನಾನು ಅವಳಿಗೆ ಅಪ್ಪನಿಗಿಂತ ಹೆಚ್ಚಾಗಿ ಗೆಳೆಯನಾಗಿದ್ದೆ. ನನಗೆ ತಿಳಿಯದ ರಹಸ್ಯಗಳಿಲ್ಲ ಅಂತ ನಾನು ತಪ್ಪು ತಿಳುವಳಿಕೆ ಹೊಂದಿದ್ದೆ. ಆದರೆ ಅವಳು ಮಾಡಿದ್ದೇನು? ತನ್ನ ಮನಸ್ಸಿನ ಪ್ರೀತಿಯನ್ನು ಮುಚ್ಚಿಟ್ಟು ನನ್ನ ಮುಂದೆ ನಟಿಸಿದ್ಲು. ವಿಕ್ಕಿ ಜೊತೆ ಸಂಬಂಧದ ಬಗ್ಗೆ ನಾನು ಅವಳನ್ನ ಕೇಳದೆ ಮಾತು ಕೊಟ್ಟಿದ್ದು ತಪ್ಪಿರಬಹುದು. ಆದರೂ ನಾನು ಅವಳನ್ನ ಕೇಳಿದ್ದೆ, ಈ ಸಂಬಂಧ ನಿನಗೆ ಇಷ್ಟ ಇದೆಯಾ, ಇಲ್ದಿದ್ರೆ ಬೇಡ ಅಂತ. ಆಗಲೂ ಅವಳು ಸುಳ್ಳು ಹೇಳಿದ್ಲು. ಅದು ಯಾಕೆ? ನನ್ನ ಮನಸ್ಸಿಗೆ ನೋವಾಗಬಾರ್ದು ಅಂತಲೇ. ಈಗ ನನ್ನ ಮನಸ್ಸಿಗೆ ಅತಿ ಹೆಚ್ಚು ನೋವಾಗಿದೆ ಅಲ್ವಾ? ನೀನೀಗ ಯೋಚಿಸಬಹುದು, ನಮ್ಮ ಸಂಬಂಧವು ಹೀಗೆ ಇತ್ತಲ್ವೇ ಅಂತ. ಅದಕ್ಕೂ ಇದಕ್ಕೂ ತುಂಬ ವ್ಯತ್ಯಾಸ ಇದೆ. ಯಾಕಂದರೆ ನಾನು ನಿನ್ನನ್ನು ಜೀವನಕ್ಕೆ ಸೇರಿಸ್ಕೊಂಡದ್ದು ಸೇಡು ತೀರಿಸ್ಕೊಳ್ಳೋದಕ್ಕೆ. ಆದರೆ ಯಾವಾಗಲೂ ಪ್ರೀತಿ ಆಯಿತು. ಆಗ ನಾನು ನಿನಗೆ ಅರ್ಹನಲ್ಲ ಎಂಬ ಭಾವನೆಯಿಂದ ನಿನ್ನನ್ನು ದೂರ ಇಟ್ಟಿದ್ದೆ. ಆದರೆ ಇಲ್ಲಿ ಇಶಾನಿಗೆಲ್ಲವನ್ನ ಹೇಳೋ ಸ್ವಾತಂತ್ರ್ಯ ಕೊಟ್ಟರು ಅವಳು ಮುಚ್ಚಿಟ್ಲು. ಅವಳು ಹೇಳಿದ ಕಾರಣ ಏಬಲ್ ಎಲ್ಲಿದ್ದಾನೆ ಅಂತ ಗೊತ್ತಿರಲಿಲ್ವಂತೆ. ಹಾಗೆ ಒಬ್ಬ ಪ್ರಿಯತಮ ಇದ್ದಾನೆ ಅಂತ ಹೇಳಿದರೆ ಈ ಜಗತ್ತಿನಲ್ಲಿ ಅವನು ಎಲ್ಲಿದ್ದರೂ ನಾನು ಹುಡುಕ್ ತರ್ತಿದ್ದೆ. ಈಗ ಅವಳ ಮದುವೆ ಬೇಗ ಮಾಡಬೇಕು ಎಂಬ ಜಾತಕದ ಸಮಸ್ಯೆ ಬಂದಾಗಲಾದರೂ ಹೇಳಬೇಕಿತ್ತು, ಹೇಳಲಿಲ್ಲ. ಬದಲಿಗೆ ಅಪ್ಪನಿಷ್ಟದಂತೆ ನಡೆಯೋ ಮಗಳಾದ್ಲು. ಹೌದು, ಇದು ಅವಳೇ ತಂದುಕೊಂಡು ವಿಧಿ. ಅಂದು ಅವಳು ಹೇಳಿದರೆ ನಾನು ಈ ಮದುವೆಗೆ ಮಾತು ಕೊಡ್ತಿರ್ಲಿಲ್ಲ. ಆದರೆ ಈಗ ವಿಕ್ರಮ್ ಮತ್ತು ಅವನ ಮನೆಯವ್ರಿಗೆ ಕೊಟ್ಟಿರೋ ಮಾತನ್ನು ಮುರಿಯೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ನಾವು ನಿರ್ಧರಿಸಿದಂತೆ ಇಶಾನಿಯ ಮದುವೆ ಅವನ ಜೊತೆ ನಡೆಯುತ್ತೆ. ವಿಕ್ರಮ್ ಅವರೇ, ಅವಸರ ನಿರ್ಧಾರ ತೆಗೆದುಕೊಳ್ಳೋ ಮೊದಲು ಇನ್ನೊಮ್ಮೆ ಯೋಚಿಸಿ. ಇದು ನಮ್ಮ ಮಗಳ ಭವಿಷ್ಯ. ಸಾಕು, ಇನ್ನು ಈ ವಿಷಯದಲ್ಲಿ ಮಾತು ಬೇಡ. ನಾನು ಅಥವಾ ನೀನು ಇಶಾನಿ ಪ್ರೀತಿ ವಿಷಯ ತಿಳಿದಿಲ್ಲ, ಅರ್ಥ ಆಯ್ತಾ? ಅವಳ ಭವಿಷ್ಯ ವಿಕ್ಕಿ ಕೈಯಲ್ಲಿ ಸುರಕ್ಷಿತವಾಗಿರುತ್ತೆ, ಅದರ ಬಗ್ಗೆ ಚಿಂತೆ ಮಾಡಬೇಡ. ವಿಕ್ರಮ್ ಅವರೇ ಅಂತ ಏನೋ ಹೇಳೋದಕ್ಕೆ ಹೋದವಳನ್ನ ಅವನು ಕೈಗೆತ್ತಿ ತಡೆದ. ಅಂತಿಮ ನಿರ್ಧಾರ ನನ್ನದು, ಅದು ನಾನು ಹೇಳಿಬಿಟ್ಟಿದ್ದೀನಿ. ಇನ್ನು ಅದರ ಬಗ್ಗೆ ಏನು ಹೇಳಬೇಡ, ಹೋಗಿ ಮಲಗು. ಅಷ್ಟು ಹೇಳಿ ಅವನು ರೂಮ್ನೊಳಗೆ ಹೋದ. ದೀಕ್ಷಾ ತುಂಬ ನೋವಿನಿಂದ ಒಳಗೆ ಬಂದು ಮಲಗಿದ್ಲು. ಇಬ್ಬರು ಆ ರಾತ್ರಿ ನಿದ್ದೆ ಇಲ್ಲದೆ ಎರಡೂ ಬದಿಯಲ್ಲಿ ಮಲಗಿದ್ರು. ಬೆಳಿಗ್ಗೆ ಜಾಗಿಂಗ್ ಮುಗಿಸಿ ಬಂದು ಹಾಲ್ನಲ್ಲಿ ಸೋಫಾ ಮೇಲೆ ಕೂತಿದ್ದಾಗ ಆ ಮೂವರು ತುಂಟರು ಅವನನ್ನು ನೋಡ್ತಾ ಇದ್ರು. ಆಗ ಇಶಾನಿ ಕಾಫಿಯೊಂದಿಗೆ ಅಲ್ಲಿಗೆ ಬಂದ್ಲು. ಗುಡ್ ಮಾರ್ನಿಂಗ್ ಅಪ್ಪ ಅಂತ ಕಾಫಿ ಕೊಟ್ಲು. ಶುಭೋದಯ ಅಂತ ಗಂಭೀರವಾಗಿ ಹೇಳಿ ವಿಕ್ರಮ್ ಕಾಫಿ ಕಪ್ಪನ್ನು ತೆಗೆದುಕೊಂಡ. ಅಪ್ಪನಿಗೆ ಈಗ ನಮ್ಮನ್ನು ಮಾತಾಡ್ಸೋದು ಕೂಡ ಸಮಯ ಇಲ್ಲ, ನಮಗೆ ಬೇಜಾರಾಗಿದೆ ಅಂತ ಇಶಾನಿ ಸುಳು ಮುನಿಸು ತೋರಿದ್ಲು. ಅದನ್ನು ಕಂಡು ತಮ್ಮಂದಿರು ಕೂಡ ದನಿಗೂಡಿಸಿದ್ರು. ನಾನು ಒಬ್ಬ ಮನುಷ್ಯ ಅಲ್ವಾ ಇಶಾನಿ? ಯಾವಾಗಲೂ ಒಂದೇ ರೀತಿ ಇರೋದಕ್ಕೆ ಸಾಧ್ಯವೇ? ನನಗೂ ನನ್ನದೇ ಆದ ಕೆಲಸಗಳಿವೆ. ನಾನು ಹಗಲು ರಾತ್ರಿ ಓಡ್ತಾ ಇರೋದು ನನಗಲ್ಲ, ನಿಮಗಾಗಿ ಅಂತ ತಿಳಿತಾ? ಅಷ್ಟು ಹೇಳಿ ಕಾಫಿ ಕಪ್ ಇಶಾನಿಗೆ ಕೊಟ್ಟು ವಿಕ್ರಮ್ ಎದ್ದು ಹೋದ. ಅಪ್ಪ, ಕಾಫಿ ಅರ್ಧ ಕೂಡ ಕುಡಿಲಿಲ್ವಲ್ಲ? ಇಲ್ಲ ಇಶಾನಿ, ಈಗ ಬೇಡ ಅಂತ ಹೇಳಿ ಮೇಲೆ ಹೋದ. ಅಪ್ಪನಿಗೆ ಏನಾಗಿದೆ ಅಕ್ಕ, ಪೂರ್ತಿ ಬದಲಾದಂತಿದ್ದಾರೆ? ಅದನ್ನು ಕೇಳಿದ್ಲೆ ದೀಕ್ಷಾ ಅಲ್ಲಿಗೆ ಬಂದ್ಲು. ಅಮ್ಮ, ಅಪ್ಪನಿಗೇನಾಗಿದೆ? ಯಾಕೋ ನಮ್ಮ ಮೇಲೆ ಪ್ರೀತಿ ಕಡಿಮೆ ಆದಂತೆ ಕಾಣ್ತಾ ಇದೆ. ಹಾಗೇನಿಲ್ಲ ಅಕ್ಕೋ, ಅಪ್ಪನಿಗೆ ನಿಮ್ಮ ಮೇಲೆ ಪ್ರೀತಿ ಕಡಿಮೆ ಆಗಿಲ್ಲ. ನೀವೇ ಅವರ ಪ್ರಪಂಚ. ನಿಮ್ಮ ಒಳ್ಳೆಯದಕ್ಕಾಗಿ ಅವರು ಓಡ್ತಾ ಇರೋದಲ್ವಾ? ಬಿಸ್ನೆಸ್ನಲ್ಲಿ ಏನೋ ಸಮಸ್ಯೆ ಇರಬಹುದು, ಅದಕ್ಕೆ ಹಾಗಿದ್ದಾರೆ. ಚಿಂತೆ ಮಾಡಬೇಡಿ. ದೀಕ್ಷಾ ಹೇಳಿದ ಮಾತು ಕೇಳಿ ಎಲ್ಲರೂ ತಲೆ ಅಲ್ಲಾಡಿಸಿದ್ರು. ಆದರೆ ದೀಕ್ಷಾ ಮನಸ್ಸಿಗೆ ತುಂಬಾ ನೋವಾಯಿತು. ವಿಕ್ರಮ್ ಅವ್ರ ಮನಸ್ಸು ಮಾಡಿದ್ರೆ ಮಗಳ ಮುಖದಲ್ಲಿ ನಗು ತರಬಹುದು, ಆದರೆ ಅವ್ರು ಮಾಡ್ತಾ ಇಲ್ಲ. ವಿಕ್ರಮ್ನ ಮೇಲೆ ಅವಳಿಗೆ ಕೋಪ ಬಂತು. ಆಫೀಸ್ಗೆ ಹೋಗಲು ವಿಕ್ರಮ್ ರೆಡಿ ಆಗ್ತಿದ್ದ. ಕನ್ನಡಿ ಮುಂದೆ ನಿಂತು ಕೂದಲು ಬಾಚಿಕೊಳ್ಳುವಾಗ ದೀಕ್ಷಾ ಹಿಂದೆ ಕೋಪದಿಂದ ನಿಂತಿರೋದು ಅವನಿಗೆ ಕಾಣ್ತು. ಅವನು ಅವಳ ಕಡೆ ತಿರುಗಿ ನೋಡ್ದ. ನೀವು ಇಷ್ಟೊಂದು ಕ್ರೂರ ಮನಸ್ಸಿನವರಾ? ಸ್ವಂತ ಮಕ್ಕಳ ಜೊತೆ ಹೀಗೆ ಅಪರಿಚಿತರಂತೆ ಇರೋದಕ್ಕೆ ಅವ್ರು ಮಾಡಿದ ತಪ್ಪೇನು? ಇಶಾನಿ ತನ್ನ ಪ್ರೀತಿಯನ್ನು ಮುಚ್ಚಿಟ್ಟಿದ್ದು ನಿಮ್ಮ ದೃಷ್ಟಿಯಲ್ಲಿ ಅಷ್ಟು ದೊಡ್ಡ ತಪ್ಪೇ? ನಿಮ್ಮ ಮೇಲೆ ಅವಳಿಗಿರೋ ಪ್ರೀತಿಯಿಂದ ಅವಳು ಹಾಗೆ ಮಾಡಿದ್ದಾಳೆ. ನೀವು ಏನೇ ಅಂದರೂ ನಾನು ನನ್ನ ಮಗಳನ್ನು ದೂರಲ್ಲ. ನಿಮ್ಮ ಭಾಷಣ ಮುಗ್ದಿದ್ರೆ ಅತ್ತ ಸರಿ ರೀ ದೀಕ್ಷಾ, ನನಗೆ ಆಫೀಸ್ನಲ್ಲಿ ತುಂಬ ಕೆಲಸ ಇದೆ. ಓಹೋ, ಹೋಗಿ ಸಂಪಾದನೆ ಮಾಡಿ. ಆ ಮಕ್ಕಳನ್ನು ನೋಯಿಸಿ ಇದೆಲ್ಲ ಮಾಡಿ ಏನು ಪ್ರಯೋಜನ? ನಿಲ್ಲಿಸು ದೀಕ್ಷಾ, ಇನ್ನೊಂದು ಮಾತು ಕೂಡ ಬೇಡ. ನನಗೆ ಈಗಾಗಲೇ ಹುಚ್ಚು ಹಿಡಿದಂತಾಗಿದೆ. ಇನ್ನು ಹೆಚ್ಚು ಮಾತಾಡಿದ್ರೆ ವಿಕ್ರಮ್ನ ಕೋಪ ನೋಡಬೇಕಾಗತ್ತೆ. ಸರಿ ಅತ್ತ. ಅವಳನ್ನು ಪಕ್ಕಕ್ಕೆ ಸರಿಸಿ ಅವನು ವೇಗವಾಗಿ ಕೆಳಗೆ ಇಳಿಯುವಾಗ ಏಬಲ್ ಮೇಲೆ ಬರ್ತಾ ಇದ್ದ. ವಿಕ್ರಮ್ನ ಕೋಪ ಕಂಡು ಏಬಲ್ ಹೆದರ್ದ. ಅವನ ಹತ್ರ ಬಂದ ವಿಕ್ರಮ್ ನಿಂತ. ನೀನು ಇವತ್ತು ಆಫೀಸ್ಗೆ ಬರ್ತಿಲ್ವಾ? ಬರ್ತೀನಿ ಸರ್. ನಾನು ನಿನ್ನನ್ನು ಯಾವುದಾದ್ರೂ ಶಾಲೆಯಲ್ಲಿ ಓದಿಸಿದ್ದೀನಾ ಅಂತ? ಇಲ್ಲ, ಸಾರಿ ಅಂಕಲ್, ತಿಳಿದೆ ಅಂದ್ಬಿಟ್ಟೆ. ನನಗೆ ಒಂದು ವಿಷಯ ಪದೇ ಪದೇ ಹೇಳೋದು ಇಷ್ಟ ಇಲ್ಲ.
ಇನ್ನು ಒಂದು ಸಲ ನೀನು ನನ್ನ ಸರ್ ಅಂತ ಕರೆದ್ರೆ ಅಂತ ಎಚ್ಚರಿಸಿ ವಿಕ್ರಮ್ ಕೆಳಗೆ ಹೋದ. ಆ ದಿನ ಮನೆಯವರೆಲ್ಲರಿಗೂ ತುಂಬ ಬೇಸರ ಆಗಿತ್ತು. ವಿಕ್ರಮ್ನಿಂದ ಅಂತಹ ನಿರ್ಲಕ್ಷ್ಯವನ್ನು ಮಕ್ಕಳು ಎಂದಿಗೂ ಕಂಡಿರಲಿಲ್ಲ. ಅಂದು ವಿಕ್ರಮ್ ಮನೆಗೆ ಬರೋದಕ್ಕೆ ತುಂಬಾ ತಡ ಆಯಿತು. ಬೆಳಿಗ್ಗೆ ವಿಕ್ರಮ್ ಜಾಗಿಂಗ್ ಮುಗಿಸಿ ಬಂದು ಸೋಫಾ ಮೇಲೆ ಕೂತ ಇಶಾನಿ ಮತ್ತು ತುಂಟರು ಒಂದು ಕಡೆ ಕೂತಿದ್ರು. ಇಶಾನಿ ಅವರಿಗೆ ಏನೋ ಪಾಠ ಮಾಡ್ತಾ ಇದ್ಲು. ವಿಕ್ರಮ್ ಬಂದರೂ ಯಾರೂ ಅವನನ್ನು ನೋಡಲಿಲ್ಲ. ಪ್ರತಿದಿನ ಸಿಗೋ ಕಾಫಿ ಕೂಡ ಸಿಗಲಿಲ್ಲ. ವಿಕ್ರಮ್ ಮನಸ್ಸಿಗೆ ತುಂಬ ನೋವಾಯಿತು. ಇಶಾನಿ, ವಿಕ್ರಮ್ ಕರೆದ. ಇವತ್ತು ಅಪ್ಪನಿಗೆ ಕಾಫಿ ಇಲ್ವಾ? ಮರೆತು ಹೋದ್ಯಾ ಅಥವಾ ಬೇಕಂತ ಕೊಡಲಿಲ್ವಾ? ಮರ್ತಿಲ್ಲ ಅಪ್ಪ, ಆದರೆ ನಿಮಗೆ ಯಾಕೆ ಬೇಕು? ನಿನ್ನೆ ನಾನು ಕಾಫಿ ಕೊಟ್ಟಾಗ ನೀವು ಒಂದು ಗುಟ್ಕು ಕೂಡ ಕುಡಿದೆ ಹಾಗೆ ಹೋಗಲಿಲ್ವೇ? ಅಕ್ಕ ಹೇಳಿ ಸರಿ ಅಪ್ಪ, ನಿಮಗೆ ಈಗ ನಮ್ಮ ಮೇಲೆ ಏನೋ ಕೋಪ ಬಂದಂತಿದೆ. ನಿಮ್ಮನ್ನು ನೋಡೋದಕ್ಕೂ ನಾವು ಕಾಯ್ತಿದ್ದೀವಿ, ಆದರೆ ನೀವು ನಮ್ಮನ್ನು ನೋಡೋದೂ ಇಲ್ಲ, ಬರೀ ಕೋಪ ಮಾಡ್ಕೋತಿದ್ದೀರಿ. ನಮ್ಮನ್ನು ನೋಡೋದಕ್ಕೂ ಇಷ್ಟಪಡ್ತಿಲ್ಲ. ಯಾಕೆ ನಾವಂದರೆ ಇಷ್ಟ ಇಲ್ವೇ? ಮಕ್ಕಳ ಮಾತು ಕೇಳಿ ದೀಕ್ಷಾ ಬಂದಳು. ಅವಳಿಗೂ ನೋವಾಯಿತು. ಏಬಲ್ನ ಹತ್ರ ಹೋದ ವಿಕ್ರಮ್ ಕೇಳ್ದ, ಏಬಲ್, ನಿನಗೂ ಇವರಂತೆ ನನ್ನ ಮೇಲೆ ದೂರುಗಳಿವ್ಯಾ? ಅಯ್ಯೋ ಇಲ್ಲ ಅಂಕಲ್, ನಾನು ಸರಿ ಬಿಡು, ಕೇಳಿದೆ ಅಷ್ಟೇ. ವಿಕ್ರಮ್ ಎಲ್ಲರನ್ನ ಒಮ್ಮೆ ನೋಡಿ ಅಡುಗೆ ಮನೆಗೆ ಹೋದ. ದೀಕ್ಷಾ ಅವನ ಹಿಂದೆ ಹೋದ್ಲು. ವಿಕ್ರಮ್ ಕಾಫಿಗಾಗಿ ನೀರು ಕಾಯಿಸ್ತಿದ್ದ. ವಿಕ್ರಮ್ ಅವರೇ, ಏನಿದು? ಅದು ಸರಿ ರೀ, ನಾನು ಮಾಡಿಕೊಡ್ತೀನಿ. ಬೇಡ ದೀಕ್ಷಾ, ಕಾಫಿ ಮಾಡೋದು ಈ ವಿಕ್ರಮ್ಗೆ ಗೊತ್ತು. ನಾನು ಇಲ್ಲಿಗೆ ಬಂದಾಗ ನನಗೆ ಕಾಫಿ ಇಟ್ಟಿರ್ತೀರಿ ಅಂತ ಭಾವಿಸಿದ್ದೆ, ಆದರೆ ಇಲ್ಲ, ನಿಜ ಇಟ್ಟಿಲ್ಲ, ಮರ್ತಿಲ್ಲ. ಇಡೋದಕ್ಕೆ ಹೋಗುವಾಗ ಮಕ್ಕಳ ಮಾತು ಕೇಳಿ ಅಲ್ಲಿಗೆ ಹೋದೆ ಅಂತ ದೀಕ್ಷಾ ಸಮಾಧಾನದಿಂದ ಹೇಳಿ ಅವಳೇ ಕಾಫಿ ಮಾಡಿಕೊಟ್ಲು. ಥ್ಯಾಂಕ್ಸ್. ಕೋಪಗೊಂಡ ದೀಕ್ಷಾ ಮುಖ ತಿರುಗಿಸಿದ್ಲು. ವಿಕ್ರಮ್ ಅವಳ ಹತ್ರ ಹೋಗಿ ಅವಳ ಹೆಗಲ ಮೇಲೆ ಮುಖ ಇಟ್ಟು ಸಾರಿ ಅಂದ. ಆ ಸ್ಪರ್ಶಕ್ಕೆ ದೀಕ್ಷಾ ಏನೂ ಹೇಳಲಾಗದೆ ಸುಮ್ಮನೆ ನಿಂತಳು. ವಿಕ್ರಮ್ ಹಾಲಿಗೆ ಬಂದು ಸೋಫಾ ಮೇಲೆ ಕೂತು ಕಾಫಿ ಕುಡ್ದ. ನಂತರ ತನ್ನ ಕೈಗಳನ್ನು ಚಾಚಿದ. ಮಕ್ಕಳೆಲ್ಲ ಓಡ್ ಬಂದು ಅವನನ್ನು ಅಪ್ಕೊಂಡು ಅತ್ತರು. ಅಪ್ಪ, ಯಾಕೆ ನಮ್ಮ ಜೊತೆ ಮಾತಾಡ್ತಿರ್ಲಿಲ್ಲ? ನಾವೇನಾದರೂ ತಪ್ಪು ಮಾಡಿದ್ದೀವಾ? ಏನಿಲ್ಲ ಪುಟ್ಟ, ನನಗೂ ಬಿಸ್ನೆಸ್ ಟೆನ್ಷನ್ ಇರುತ್ತೆ ಅಲ್ವಾ? ನೀವು ನನ್ನ ಪ್ರಪಂಚ, ನೀವಿಲ್ಲದೆ ಅಪ್ಪ ಇಲ್ಲ. ಮಕ್ಕಳ ಮುಖದಲ್ಲಿ ನಗು ಬಂತು. ದೀಕ್ಷಾಳಿಗೂ ಸಂತೋಷ ಆಯಿತು. ಆದರೂ ಇಶಾನಿ ವಿಷಯದಲ್ಲಿ ವಿಕ್ರಮ್ ಏನು ಮಾಡ್ತಾನೆ ಅಂತ ಅವಳಿಗೆ ತಿಳಿತಾ ಇರಲಿಲ್ಲ. ಬಹಳ ದಿನಗಳಿಂದ ನಮಗೆ ಬ್ರೇಕ್ ಸಿಕ್ಕಿಲ್ಲ, ನಾವೆಲ್ಲ ಪ್ರವಾಸ ಹೋಗೋಣವಾ? ಹೌದು, ಹೋಗೋಣ ಅಪ್ಪ. ನಮಗೆ ಬೇರೆ ಕಡೆ ಎಲ್ಲ ನೋಡಬೇಕು ಅಂತ ಅನ್ನಿಸ್ತಿದೆ. ಅಲ್ಲಿ ನಮ್ಮ ಹೊಸ ರೆಸಾರ್ಟ್ ಇದೆ ಅಲ್ವಾ? ಅದರ ಹೆಸರೇನು ಅಂತ ನೀವು ಇನ್ನೂ ಹೇಳೇ ಇಲ್ಲ. ಸರಿ, ಹಾಗಾದರೆ ಇವತ್ತು ರಾತ್ರಿ ನಾವು ವಯನಾಡಿಗೆ ಹೊರಡೋಣ. ಮೊದಲು ಅಲ್ಲಿ ದೇವಾಲಯಕ್ಕೆ ಹೋಗಿ ಪೂಜೆ ಮಾಡಿಸೋಣ. ದೀಕ್ಷಾ ಆಶ್ಚರ್ಯದಿಂದ ನೋಡಿದ್ಲು. ದೇವರ ಮೇಲೆ ನಂಬಿಕೆ ಇಲ್ಲದ ವಿಕ್ರಮ್ ಈಗ ದೇವಾಲಯಕ್ಕೆ ಹೋಗೋಣ ಅಂತಿದ್ದಾನೆ. ದೀಕ್ಷಾ, ನಾನು ಈಗಲೂ ದೇವರ ಮೇಲೆ ನಂಬಿಕೆ ಹೊಂದಿಲ್ಲ, ಆದರೆ ನನ್ನ ಪೂಜಾ ರೂಮ್ನಲ್ಲಿರೋ ಆ 4 ವ್ಯಕ್ತಿಗಳೇ ನನ್ನ ದೇವರುಗಳು. ಅವ್ರು ಹೇಳಿದಂತೆ ಈ ಬಾರಿ ಅವರಿಗೆ ಬಲಿ ನೀಡಲು ನಾನು ನಿರ್ಧರಿಸಿದ್ದೀನಿ. ಒಳ್ಳೆಯದು, ತಡವಾಗಿ ಆದರೂ ಈ ನಿರ್ಧಾರ ತೆಗೆದುಕೊಂಡ್ರಲ್ಲ. ಅಪ್ಪ, ಏಬಲಣ್ಣ ಕೂಡ ನಮ್ಮ ಜೊತೆ ಬರಲಿ. ಅದಕ್ಕೆ ಶಿಫಾರಸು ಬೇಕಿಲ್ಲ ಅಪ್ಪು, ಅವನು ಈ ಮನೆ ಸದಸ್ಯ. ನಿನಗೆ ಹೇಗೋ ನನಗೂ ಅವನು ಹಾಗೆಯೇ. ವಿಕ್ರಮ್ ನಗ್ತಾ ಹೇಳಿದಾಗ ಏಬಲ್ ಕಣ್ಣುಗಳು ತುಂಬಿ ಬಂದವು. ವಿಕ್ರಮ್ ಅವನ ಹೆಗಲ ಮೇಲೆ ತಟ್ಟಿ ಮೇಲೆ ಹೋದ. ಇಶಾನಿ ಮತ್ತು ಏಬಲ್ ಪರಸ್ಪರ ನೋಡಿಕೊಂಡ್ರು. ಈ ಜನ್ಮದಲ್ಲಿ ಒಂದಾಗದಿದ್ದರೂ ಜೊತೆಯಾಗಿರೋದೇ ಅವರಿಗೆ ಸಾಕೆನ್ನಿಸ್ತು. ದೀಕ್ಷಾ ಕೂಡ ಮನಸ್ಸಿನಲ್ಲಿ ದೇವರಿಗೆ ಪ್ರಾರ್ಥಿಸಿದ್ಲು. ಆದರೆ ಇಶಾನಿಯ ಮದುವೆ ವಿಷಯದಲ್ಲಿ ವಿಕ್ರಮ್ನ ನಿರ್ಧಾರ ಬೇರೆಯೇ ಇರುತ್ತೆ ಅಂತ ಅವಳಿಗೆ ತಿಳಿಲಿಲ್ಲ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಮುಂಚಿತವಾಗಿ ನೋಡಲು ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ.